ಬಹುದಿನಗಳ ನಂತರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಲಾಂಗ್ ಗ್ಯಾಪ್ ಆಯಿತು, ಇದು ಯಾವ ವಿಡಿಯೋನೂ ಹಾಕಿರಲಿಲ್ಲ. ಇವತ್ತು ನಾವು ಫ್ರೆಂಡ್ಸ್ ಸೇರಿಕೊಂಡು ಪ್ಲ್ಯಾನ್ ಮಾಡಿ ಒಂದು ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮ ಜರ್ನಿ ಶುರುವಾಗಿದ್ದು ಹೀಗೆ. ಮೊದಲು ಗಾಡಿಗೆ ಹೊಟ್ಟೆ ತುಂಬ ಏನಾದರೂ ಊಟ ಹಾಕಬೇಕಲ್ವ, ಹಾಗೆ ಗಾಡಿ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ಸೊ ಇಲ್ಲಿ ಒಂದು ಸ್ಟಾಪ್ ಕೊಟ್ಟು ಹಾಕಿಸ್ಕೊಂಡು ಹಾಗೆ ನಮ್ಮ ಪಯಣ ಮತ್ತೆ ಶುರು ಆಗ್ತಾಯಿದೆ, ಕಂಟಿನ್ಯೂ ಆಗ್ತಾಯಿದೆ. ಅವಾಗವಾಗ ತಿನ್ನೋಕ್ಕೆ ಸ್ಟಾಪ್ ಕೊಟ್ಟಿಲ್ಲ ಅಂದರೆ ಜರ್ನಿ ಇನ್ಕಂಪ್ಲೀಟ್ ಆಗುತ್ತೆ. ಬರೀ ಇಂಥದ್ದೇ ಹಸಿದ ಕಾರಣ ಒಂದು ಪ್ಲೇನ್ ಕೇಕ್ನ ತೊಗೊಂಡಿದ್ವಿ. ಹಾಗೆ ಇದಾದಮೇಲೆ ತುಂಬ ಮಾತುಕತೆಗಳು, ಜೊತೆಗೆ ಒಂದಷ್ಟು ಹರಟೆಗಳು. ಹಾಗೆ ಯಾವ ರೋಡಲ್ಲಿ ಮಳೆ ಬರ್ತಾಯಿದೆ ಅಂತ ನಮ್ಮ ತಲೆಯಲ್ಲಿ ಅದೊಂದೇ ಇತ್ತು, ಮಳೆ ಬರಲಿ ದೇವ್ರೆ ಜೋರಾಗಿ ಅಂತ. ಅದೊಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಂತ. ಇದನ್ನೇ ತಿಂತಿರಲ್ಲ ಯಾವಾಗಲೂ, ಬಾರಿ ಹೆಲ್ದಿ ತಿನ್ನೋ ಥರ ನೀನು. ಅಲ್ಲಲ್ಲಲ್ಲ ಅಟು ನಾವು ಇದೇ ಖರ್ಚನ್ನ ಕಮ್ಮಿ ಮಾಡ್ಬೇಕು. ಅಟು ಇದೇ ಖರ್ಚನ್ನ ಕಮ್ಮಿ ಮಾಡ್ಬೇಕು ನಾವು. ತಗೋಣ, ಇದೇ ಲಾಸ್ಟ್ ಕಟು. ಇನ್ನ ಏನು ಬೇಡ, ಖರ್ಚು ಕಮ್ಮಿ ಇರಬೇಕು. ಇದು ನಂಗೆ ಕಣ್ಣಾಕ್ ಬೇಡ, ಹೊಟ್ಟೆನೂ ಬರುತ್ತೆ ನಿಮಗೆ. ಸಾವುಕಾರರು ಬಿಲ್ಡಪ್ ತಗೊಂತೀರಾ, ಏನ್ ಮಾಡ್ತೀರಾ ಹೇಳ್ರಿ? ನಮ್ಮ ತರ 2 ವರ್ಷ ಸಾಕು ಬನ್ನಿ ಸಾಕು. ಟ್ರೈನ್ ಬರ್ತಾ ಇದೆ, ಎಲ್ಲ ಆಲ್ಮೋಸ್ಟ್ ನಿದ್ದೆ ಮಾಡ್ತಾ ಇದ್ದಾರೆ. ಇವಾಗ ಬೆಳಕಾಗ್ತಾ ಬರ್ತಾ ಇದೆ. ಕಾರ್ ಓಡಿಸ್ಬೇಕಾದ್ರೆ ಗುಬಾಲ್ ತರ ಫ್ಲಾಶ್ ಆನ್ ಮಾಡ್ತಿಲ್ಲ, ಅಷ್ಟು ಗೊತ್ತಾಗಲ್ಲ ನಿನಗೆ. ಮಳೆ ಕೇಳ್ತಿದ್ದಲ್ಲ ಬೇರೆ, ಎಷ್ಟು ಬೇಕು ಅಂತ ಕೇಳ್ತಾ ಇದ್ದಾವೆ ಇವಾಗ. ಮಳೆ ಸಿಕ್ಕಾಪಟ್ಟೆ ಇತ್ತು, ಹಿಡ್ದೇನೆ ಸುರಿತಾ ಇತ್ತು ಮಳೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಗಾಡಿಯ ಟಯರ್ ಪಂಚರ್ ಆಗಿಬಿಟ್ಟಿತ್ತು. ಅದು ಒಂದು ಕಡೆ ಸ್ಟಾಪ್ ಕೊಟ್ಟಿದ್ವಿ, ಆವಾಗ ಗೊತ್ತಾಯಿತು ಗಾಡಿ ಪಂಚರ್ ಆಗಿದೆ ಅಂತ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೊಸ ಟೈರ್ ಇದೆ, ನಾನು ಇನ್ನೇ ಹಾಕ್ಸಿದ್ದು. ಅವನು ಇದು ಈ ವಾಲ್ವು ಕರೆಕ್ಟಾಗಿ ಟೈಟ್ ಮಾಡಿಲ್ಲ ಅನ್ಸುತ್ತೆ, ಇಲ್ಲಿಂದ ಲೀಕ್ ಆಗಿದೆ. ಫೈನಲಿ ನಮ್ಮ ಹತ್ರ ಇರೋ ಅಲ್ಪ ಸ್ವಲ್ಪ ಟೂಲ್ಸಿಂದಾನೇ ಸರಿ ಮಾಡಿಕೊಂಡು ಹೋಗ್ತಾ ಇದ್ವಿ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಸುರಿತಾ ಇದೆ. ಕಾಸ್ಟ್ ಹಂಗಾರೆ ಕಟೋ. ಸ್ಟೆಪ್ನಿ 15 ಅದು ಊಷ್ಟೋದು. ನಾವು ಪ್ಲೇಸ್ನ ರೀಚ್ ಆಗಿದ್ದೀವಿ. ಇಲ್ಲಿ ಒಂದು ಮನೆ ಬಿಟ್ಟರೆ ಮತ್ತೆ ಸುತ್ತಮುತ್ತ ಏನೂ ಕಾಣಲ್ಲ. ಮೊದಲು ಫಾಲ್ಸ್ನ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ವಾಟ್ ಬಂದು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಮೊದಲು ಫಾಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಸುರಿತಾ ಇದೆ. ಬರ್ತಾ ಎಲ್ಲ ಮಳೆ ಮಳೆ ಅಂತ ಇದ್ವಿ. ರೋಗಿ ಬಯಸಿದ್ದು ಡಾಕ್ಟರ್ ಹೇಳಿದ್ದು ಒಂದೇ ಅನ್ನೋ ಥರ ಮಳೆ ಅಂತೂ ಕಂಟಿನ್ಯೂಸ್ ಆಗಿತ್ತು. ಈ ಭಾರಿ ಮಳೆಗೆ ನಮ್ಮ ಮಲೆನಾಡು ಕಡೆ ಅಂತೂ ಇದು ಕಾಮನ್. ತುಂಬ ಮಳೆ ಆಗಿರೋ ಕಾರಣ ಮರ ಅಂತೂ ಎಲ್ಲ ಕಡೆ ಬಿದ್ದಿರುತ್ತೆ ಆಲ್ಮೋಸ್ಟ್. ಸೊ ಅದಕ್ಕೆ ಇಲ್ಲಿ ಕರೆಂಟ್ ವ್ಯವಸ್ಥೆ ಎಲ್ಲ ಏನೂ ಸರಿಯಾಗಿರಲ್ಲ ಹಳ್ಳಿಗಳಲ್ಲಿ. ನಾವು ತುಂಬಾ ಒಂಥರ ಹಾರಿಬಲ್ ಆಗಿರೋ ಪ್ಲೇಸ್ನ ದಾಟ್ಕೊಂಡು ಈ ಫಾಲ್ಸ್ ಹತ್ರ ಬಂದಿದ್ದೀವಿ. ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಬರೋ ದಾರಿಲಿ, ಯಾಕಂದರೆ ನನಗೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಈ ಫಾಲ್ಸ್ ಕಣ್ಣು ತುಂಬ್ಕೊಳ್ಳೋ ಖುಷಿ ಇದೆ ಅಲ್ಲ, ಓಕೆ ನಾವು ಬಂದಿದ್ದಕ್ಕೂ ವರ್ತ್ ಅಂತ ಅನಿಸ್ತಾ ಇದೆ. ಈ ಥರ ಇದೆ ಫ್ಲೋ ಇಲ್ಲಿ. ನಿರ್ತಾರ ಅವರೇ ಫಸ್ಟ್ ವಾಟರ್ ಫಾಲ್ಸ್ಗೆ ಊಷ್ಟಾಗ್ಬಿಟ್ರಿ. ಮುಗಿಸ್ಕೊಂಡು ಬಂದ್ವಿ ನಾವು ಫೈನಲಿ. ಇಳಿಬೇಕಾದ್ರೆ ಹೇಗೋ ಇಳಿದ್ಬಿಡ್ಬೋದು, ಬಟ್ ಹತ್ತಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇಲ್ಲಿ ಗಾಡಿ ಬೇರೆ ಪಂಚರ್ ಆಗಿತ್ತು ಅಲ್ವಾ ನಮ್ಮದು, ಇಲ್ಲಿ ನಿಲ್ಲಿಸಿದ್ವಿ. ಇವಾಗ ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಸೊ ಫ್ರೆಶ್ ಅಪ್ ಆಗಿ, ಮೊದಲು ಹೊಟ್ಟೆ ಹಸಿತಾ ಇದೆ, ಏನೂ ತಿಂದಿಲ್ಲ ನಾವು ಬೆಳಗ್ಗೆಯಿಂದ. ಏನಾದರೂ ಸಿಗುತ್ತಾ ಅಂತ ನೋಡಿಕೊಂಡು ಇವಾಗ ಹೋಗೋಣ. ಈ ವ್ಲಾಗ್ ಮಾಡೋದು ಎಷ್ಟು ಕಷ್ಟ, ಯಾರೂ ಮಾತಾಡಲ್ಲ ಇಲ್ಲಿ. ಮಾತಾಡ್ಸಿದ್ರೆ ಮಾತಾಡ್ತೀವಪ್ಪ, ಮಾತಾಡಬೇಕು, ಅದೇ ಕಂಟೆಂಟ್ ಕ್ರಿಯೇಟರ್ ಲಕ್ಷಣ. ಏನು ಬೇಕು ಹೇಳಿ? ದಾಳಿಂಬೆ ಇದೆ, ಮಾವಿನ ಹಣ್ಣಿದೆ, ರಾಗಿ ಮಾಲ್ಟ್ ಮಾಡ್ಕೊಡ್ಲಾ? ಎಲ್ಲರಿಗೂ ಗ್ಲಾಸ್ ಇದೆನಾ? ಮಾಡ್ಕೊಡ್ಲಾ ಬೆಲ್ಲ ಹಾಕಿ? ಹಾಂ, ಅವ್ರ ಹತ್ರ ಗ್ಯಾಸ್ ಇದೆ ಅಂತೆ, ಮಾಡ್ಕೊಡ್ತೀನಿ ಕೊಡ್ರಿ. ಇಲ್ಲಿ ಇದು ತಿನ್ನು ನೀನು. ಬಿಟ್ಟೈತೆ ಬಟ್ ಇದು ತಿರ್ಸಕ್ಕೆ ನಮ್ಮ ಹತ್ರ ಸ್ಪಾನರ್. ಅದೇನೋ ಒಂದು ರೀಲ್ ಇದೆಲ್ಲ, ಅವ್ರಿಗೆ ಅವ್ರದ್ದೇ ಟೆನ್ಷನ್, ಹುಡುಗಿ ವಿಡಿಯೋ ಮಾಡೋ ಟೆನ್ಷನ್, ವ್ಲಾಗ್ ಮಾಡೋ ಟೆನ್ಷನ್. ಅಲ್ಲಿ
ಇದು ಅದಕ್ಕೆ ಎಲೆಕ್ಟ್ರಿಕ್ ಇನ್ಫ್ಲೇಟರ್ ತೊಗೊಳಕ್ ಆಯ್ತಲ್ಲ ನಮ್ಮ ಕೈಲಿ, ಕಾಲಲ್ಲಿ ಏನು ಮ್ಯಾನ್ಯಲ್ ಆಗಿ ಮಾಡಕ್ ತಂದಿದೀವಿ ಕಾಸಿಲ್ದಲೆ. ಅಯ್ಯೋ ದೇವ್ರೆ, ಇದು ಬೇರೆ ಟೈರ್ ಅರ್ಧ ಉದ್ಯೋಗ ಐತೆ, ಎಲ್ಲೆಲ್ಲ ಐತಿ ಹುಡುಕು. ಬಂದ ತಕ್ಷಣ ಎದ್ಬಿಟ್ಟು ಮಲಗಿದ್ರು. 50 ರೂಪಾಯಿ ಕೆಜಿನ ಮುರುಗ್ಲ ಹಣ್ಣ ಇದು? ಗೊತ್ತಿಲ್ಲ, ಅನ್ಸ್ಬಿಟ್ಟು ಕೊಡ್ತಾರೆ. ಬೆಂಕಿ ಕಾಯಿಸ್ತೀರ ಬನ್ನಿ, ಬೆಂಕಿ ಹಚ್ಚಿ. ಈ ಬಾಳೆ ತೋಟದ ಮಧ್ಯದಲ್ಲಿ ಒಂದು ಅಜ್ಜನ ಮನೆ ಇದೆ ಇಲ್ಲಿ. ಸೊ ಈ ಅಜ್ಜನ ಮನೆಯಲ್ಲಿ ನಾವು ಕೇಳ್ತೀವಿ ಬಿಸಿನೀರಿದೆ, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಅಂತ. ಇಲ್ಲಿ ಒಬ್ಬರು ಮನೆ ಇದೆ, ಪರಿಚಯದವರಿದ್ದಾರೆ ಇವರು. ಪಾಪ ತುಂಬ ಎಷ್ಟು ಆಧಾರದಿಂದ ನೋಡ್ಕೋತಾರೆ ಅಂದರೆ ಸೀರಿಯಸ್ಲಿ, ಆಚೆಯಿಂದ ಬಂದವರಿಗೆ ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋ ಜನ ನಾನು ಇಲ್ಲೇ ನೋಡಿದ್ದು. ಅವ್ರ ಮನೆಯೇ ಬಿಟ್ಕೊಟ್ಬಿಟ್ಟಿದ್ದಾರೆ ಅವರು. ಸ್ನಾನ ಮಾಡಿ, ಬಿಸಿನೀರಿದೆ, ಹಂಡೆ ನೀರಿದೆ, ಬಿಸಿ ಬಿಸಿ ಸ್ನಾನ ಮಾಡಿ ಅಂತ. ಸೊ ಇವಾಗ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ನಾವು ಗ್ಯಾಸ್ ಜೊತೆಗೆ ಮ್ಯಾಗಿ ಮತ್ತು ರಾಗಿ ಗಂಜಿ ಎಲ್ಲ ತೊಗೊಂಡು ಬಂದಿದ್ದೆ. ನಾನು ರಾಗಿ ಹಿಟ್ಟು ತೊಗೊಂಡು ಬಂದಿದ್ದೆ, ಏನಾದರೂ ಗಂಜಿ ಮಾಡ್ಕೋಬೋದು ಅಂತ. ಸೊ ಇವ್ರದ್ದು ಇಲ್ಲಿ ಕರೆಂಟ್ ಇಲ್ಲ ಆ್ಯಕ್ಚುಲಿ, ಇಲ್ಲಿ ಗ್ಯಾಸ್ ಸ್ಟವ್ ಇದೆ. ಸೊ ನಾನಿವಾಗ ಇಲ್ಲಿ ರಾಗಿ ಗಂಜಿ ಮಾಡಿಕೊಂಡು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇ ಅವ್ರ ಮನೆ, ಮಲೆನಾಡ ಮನೆ. ಇಲ್ಲಿ ನೋಡಿ ಬಿಸಿನೀರು ಹಾಕಿ ಕೊಟ್ಟಿದ್ರು ಈ ಹೆಂಡೆ ಒಲೆಗೆ. ಸೊ ಬಿಸಿ ಬಿಸಿ ನೀರು ಸ್ನಾನ ತೊಳ್ಕೊಂಚು. ನಾವೇ ತಂದಿದ್ದ ಪಾತ್ರೆಯಲ್ಲಿ ರಾಗಿ ಗಂಜಿ ಮಾಡಬೇಕು. ಇದಕ್ಕೆ ನೀರು ಬೇಕು. ಫಸ್ಟು ನೀರಿದೆ, ಬಟ್ ನೀರಿರಬೇಕು ಆ್ಯಕ್ಚುಲಿ. ಬಂದೆ. ಪಾಪ ಅಂಕಲೇ ನಿಯರ್ ಇರೋ ಯಾವುದೋ ಗ್ಯಾರೇಜಿಗೆ ಹೋಗಿ ಹೊಸ ಟೈರ್ನ ತೊಗೊಂಡು ಬಂದರು. ತುಂಬ ಹೆಲ್ಪ್ ಮಾಡಿದ್ರು ಪಾಪ. ಇವಾಗ ಈ ಫಾಲ್ಸ್ನ ಮುಗಿಸ್ಕೊಂಡು ನಾವು ಮತ್ತೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹತ್ತಿರ ಇರೋ ಇನ್ನೊಂದು ಫಾಲ್ಸ್ನ ನೋಡೋಕ್ಕೆ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಇದೆ. ಆನ್ ದಿ ವೇ ಏನಾದರೂ ಊಟ ಮಾಡಬೇಕು. ಒಂದು ಸ್ಟಾಪ್ ಕೊಟ್ಟು ಊಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡೋಣ. ಊಟಕ್ಕೆ ನಾವು ನಿಲ್ಸಿದ ಜಾಗ ಬಂದು ಕೃಷ್ಣ ಹೋಟೆಲ್ ಅಂತ. ಊಟ ಇದೆ ಅಂತೆ. ನಾವು ಬಂದಿದ್ದು ಆ್ಯಕ್ಚುಲಿ ಲೇಟ್ ಆಗಿದೆ, ಬಟ್ ಸ್ಟಿಲ್ ಊಟ ಇದೆ ಅಂತ ಹೇಳಿದ್ದಾರೆ ಹೆಗ್ಗರಣಿಯಲ್ಲಿ. ಆಯ್ತಲ್ಲಿದ್ದೆ ಎಲ್ಲ ನಾವು ಪ್ಲೇಸ್ಗೆ ರೀಚ್ ಆಗಿದ್ದೀವಿ, ಬಟ್ ನನ್ನ ಹತ್ರ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಫ್ಲೋ ತುಂಬಾ ಇರೋದ್ರಿಂದ ಮುಂದೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಇವಾಗ ಮಳೆಗಾಲ ಆಗಿರೋದ್ರಿಂದ ಫ್ಲೋ ಸಿಕ್ಕಾಪಟ್ಟೆ ಇರುತ್ತೆ. ವಾಟರ್ ಫಾಲ್ಸ್ ಎಲ್ಲ ತುಂಬ ಡೇಂಜರಸ್ ಕೂಡ. ಸೊ ಅದಕ್ಕೆ ಇಲ್ಲಿಗೆ ಸ್ಟಾಪ್. ಇಷ್ಟೇ ನಮ್ಮ ಮೊದಲನೇ ದಿನದ ಪಯಣ ಹೀಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ.